ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಹೇಗಿದ್ದರೂ ಶ್ರಾವಣ ಮಾಸ ನಡೀತಾ ಇದೆ, ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಮ್ಮ ಹೇಳ್ತಾ ಇದ್ರು. ಆಗ ನಮ್ಮ ಮನಸ್ಸಲ್ಲಿ ಬಂದಿದ್ದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಹಾಗೂ ದೇವರಾಯನ ದುರ್ಗಕ್ಕೆ ಹೋಗೋಣ ಅಂತ. ಗೊರವನಹಳ್ಳಿಗೆ ಹೋಗಿದ್ದೆ 1 ವರ್ಷದ ಮೇಲಾಗಿತ್ತು. ಅದಕ್ಕೆ ಅಲ್ಲಿ ಹೋಗಿ ದೇವಿ ದರ್ಶನ ಮಾಡಿ ಮಡಿಲಕ್ಕಿನ ಅರ್ಪಿಸಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಅಂತ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ 6:30ಗೆಲ್ಲ ನಾವು ಮನೆಯಿಂದ ಹೊರಟ್ವಿ. ಟ್ರಾಫಿಕ್ ಇಲ್ಲದಿರೋ ಕಾರಣ ನಾವು 8:30ಗೆಲ್ಲ ದೇವಸ್ಥಾನ ರೀಚ್ ಆದ್ವಿ. ತುಂಬ ಬೇಗ ನಾವು ದೇವಸ್ಥಾನ ತಲುಪಿದ್ರಿಂದ ಜನ ಯಾರೂ ಅಷ್ಟಾಗಿರಲಿಲ್ಲ. ಅದರಿಂದಾಗಿ ದೇವಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆ ಮಡಿಲಕ್ಕಿನೂ ಅರ್ಪಿಸಿದ್ವಿ. ಮನಸ್ಸಿಗೊಂಥರ ತುಂಬ ನೆಮ್ಮದಿ ಅಂತ ಅನಿಸ್ತು. ಪ್ರಶಾಂತವಾಗಿತ್ತು ವಾತಾವರಣ. ದೇವಿ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗ್ತಿರಲಿಲ್ಲ. ಅಮ್ಮನವರ ದರ್ಶನ ಮಾಡಿಕೊಂಡು ನಾವು ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡಿದ್ವಿ. ಹಾಗೆ ಕಮಲಮ್ಮನವರ ಧ್ಯಾನ ಮಂದಿರಕ್ಕೂ ಹೋದ್ವಿ. ಗ್ರಾಮ ದೇವತೆ, ಆಂಜನೇಯ ಹಾಗೂ ನವಗ್ರಹಗಳ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲಿಂದ ನಾವು ಸ್ವಲ್ಪ ದೂರದಲ್ಲೇ ಇರೋ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಹಾಗೂ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೂ ಕೂಡ ಹೋದ್ವಿ. ಇಷ್ಟೊತ್ತಿಗಾಗಲೇ 10 ಗಂಟೆ ಆಗಿತ್ತು. ಅದಕ್ಕೆ ಮನೆಯಿಂದ ತಂದಿರೋ ತಿಂಡಿನೇ ತಿನ್ಕೊಳ್ಳೋಣ ಅಂತ ನಾವು ಈ ತೀತಾ ಡ್ಯಾಮ್ ಹತ್ರ ಬಂದ್ವಿ. ಹೇಗಿದ್ದರೂ ಅಮ್ಮ ಬೆಳಗ್ಗೆನೇ ಎದ್ದು ಉಪ್ಪಿಟ್ಟು ಕೇಸರಿಬಾತನ್ನ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿದರು. ಇಲ್ಲೇ ನಾವು ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತಿದ್ದು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದೇನೆ ದೇವರಾಯನ ದುರ್ಗಕ್ಕೆ. ಮೊದಲು ಯೋಗ ನರಸಿಂಹಸ್ವಾಮಿ ದೇವರ ದರ್ಶನ ಮಾಡೋಣ ಅಂತ ಮೆಟ್ಲುಗಳನ್ನ ಹತ್ಕೊಂಡು ಮೇಲ್ಗಡೆ ಹೋದ್ವಿ. ನೀವು ಅರ್ಧದಷ್ಟು ಹತ್ತುತ್ತಾ ಇದ್ದಂಗೆ ನಿಮಗೆ ಆಂಜನೇಯ ಹಾಗೂ ಶ್ರೀರಾಮ ದೇವಸ್ಥಾನ, ಗರುಡ ಸಮೇತ ಇರೋ ದೇವಸ್ಥಾನ ಸಿಗುತ್ತೆ. ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ನಾವು ಹಾಗೆ ಮುಂದಕ್ಕೆ ಹೋದ್ವಿ. ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ನೀವು ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಸ್ ಕೂಡ ತಗೊಳ್ಬೋದು. ಅಲ್ಲಿಂದ ದೂರದಲ್ಲಿರೋ ದೇವಸ್ಥಾನ ಕೂಡ ಕಾಣುತ್ತೆ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಕೊನೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರೂ ಕೂಡ ದರ್ಶನಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ದೇವರಿಗೆ ವಿಶೇಷವಾದ ಅಲಂಕಾರ ಕೂಡ ಮಾಡಿದರು. ದೇವಸ್ಥಾನ ಪಕ್ಕದಲ್ಲೇ ಚಿಕ್ಕದಾದ ನೀರಿನ ಕೊಳ ಇದೆ. ಅದನ್ನು ನೋಡಿಕೊಂಡು ವ್ಯೂ ಎಲ್ಲ ನೋಡಿಕೊಂಡು ನಾವು ದೇವಸ್ಥಾನದಿಂದ ಕೆಳಗಡೆ ಹೊರಟ್ವಿ. ನಂತರ ನಾವು ಹೊರಟಿದ್ದೇನೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನನ ಹೂವಿನಿಂದ ಅಲಂಕರಿಸಿದ್ರು. ದೇವರಿಗೆ ಬೆಳ್ಳಿ ಕವಚದ ಅಲಂಕಾರ ಮಾಡಿದರು. ಬಂದಿರೋ ಭಕ್ತಾದಿಗಳಿಗೆಲ್ಲ ಲಡ್ಡು ಪ್ರಸಾದನ ಕೊಡ್ತಾಯಿದ್ರು. ಹಾಗೆ ನಮಗೆ ಇಲ್ಲಿ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಸಿಕ್ತು. ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸಿದ್ವಿ. ಅದಾದ ನಂತರ ನಮ್ಮ ಹತ್ರ ಇನ್ನೂ ಸಮಯ ಇದ್ದಿದ್ದರಿಂದ ಹತ್ತಿರದಲ್ಲಿ ಇನ್ಯಾವುದಾದ್ರೂ ಪ್ಲೇಸಸ್ ಇದೆಯಾ ಅಂತ ಥಿಂಕ್ ಮಾಡ್ತಾಯಿದ್ವಿ. ಆಗ ನನ್ನ ತಮ್ಮ ಸಜೆಸ್ಟ್ ಮಾಡಿದ್ದೆ ಈ ಮಂದರಗಿರಿ ಹಿಲ್ಸ್. ಕೇವಲ 20 ನಿಮಿಷದಲ್ಲಿ ನಾವಿಲ್ಲಿ ರೀಚ್ ಆದ್ವಿ. ನೀವೇನು ಈಗ ನೋಡ್ತಾ ಇದ್ದೀರಲ್ಲ, ಅದು ಒಂದು ಜೈನ ಗುರು ಮಂದಿರ. ನೀವಿಲ್ಲಿ ಕೂತ್ಕೊಂಡು ಪೀಸ್ಫುಲ್ಲಾಗಿ ಮೆಡಿಟೇಷನ್ ಕೂಡ ಮಾಡಬಹುದು. ಈ ಜೈನ ಮಂದಿರದ ಎದುರುಗಡೆನೆ ನಮಗೊಂದು ಬೆಟ್ಟ ಕಾಣಿಸ್ತಿತ್ತು, ಅದೇ ಮಂದರಗಿರಿ. ಆ ಮಂದರಗಿರಿ ಪರ್ವತದ ಮೇಲೆ ಒಂದು ವಿಶೇಷವಾಗಿರೋ ದೇವಸ್ಥಾನ ಇದೆ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅಲ್ಲಿಗೆ ಹೋಗಲೇಬೇಕು ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಬೆಟ್ಟ ಹತ್ತಕ್ಕಾಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ನ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ವಿ. ಅದಕ್ಕೆ ಅವರು ಬೆಟ್ಟದ ಮೇಲೆ ಕಾರಲ್ಲೇ ಹೋಗ್ಬೋದು, ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಕಾರಲ್ಲೇ ಬೆಟ್ಟದ ಮೇಲ್ಗಡೆವರೆಗೂ ತಲುಪಿದ್ವಿ. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಈಗ ದೇವಸ್ಥಾನ ಕಾಣಿಸ್ತಾ ಇದೆ. ಆ ದೇವಸ್ಥಾನದಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಬೆಟ್ಟದ ಮೇಲೆ ಇದ್ದಿದ್ದರಿಂದ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇತ್ತು. ಮಳೆ ಹನಿ ಕೂಡ ಬರ್ತಾ ಇತ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ವೆದರ್ ಅಂತ. ಅಷ್ಟು ದೊಡ್ಡ ಪೀಕಾಕ್ ಟೆಂಪಲ್ ಬೆಟ್ಟದ ಮೇಲಿಂದ ಇಷ್ಟು ಕಾಣಿಸ್ತಾ ಇತ್ತು. ಇನ್ನೊಂದು ಕಡೆ ನಿಮಗೆ ಮೈದಾಳ ಲೇಕ್ ಕಾಣಿಸುತ್ತೆ. ಮಳೆ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೇಕ್ ಮಾತ್ರ. ಇಂಥ ಒಂದು ಪರಿಸರದ ಮಧ್ಯೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಕ್ವಾಲಿಟಿ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನೀವೇನು ಈಗ ನೋಡ್ತಾ ಇದ್ದೀರಲ್ಲ, ಅದು ಬೆಟ್ಟದ ಮೇಲಿರೋ ದೇವಸ್ಥಾನ.
ಆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಇನ್ನೂ ಏನೇನು ನೋಡ್ಬೋದು ಅಂತ ನಾನು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ದೇವಸ್ಥಾನದಿಂದ ಹೊರಟಾಗ ಆಲ್ರೆಡಿ 4 ಗಂಟೆ ಆಗಿತ್ತು. ಅಲ್ಲೇ ಇರೋ ಮೈದಾಳ ಲೇಕ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸ್ ಕೂಡ ತಗೊಂಡ್ವಿ. ಈಗ ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬಂದ್ವಿ. ಬರ್ತಾ ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.